ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವೀಕ್ಷಕರೇ, ಇವಾಗ 2025 ಹೊಸ ವರ್ಷ ಬರ್ತಾ ಇದೆ. ಬನ್ನಿ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿ ಬಗ್ಗೆ ಹಾಗೆ ತಿಳಿಸ್ಕೊಡಿ. ಸರಿ, ಮಕರ ರಾಶಿಯವರಿಗೆ ಏನಾಗ್ತದೆ? ಸಾಡೆ ನಡೀತಾ ಇದೆ. ಕೆಲಸ ಕಾರ್ಯಗಳ ನಿಧಾನ, ಮಾನಸಿಕ ಒತ್ತಡ, ಆರೋಗ್ಯದಲ್ಲಿ ತೊಂದರೆ ಇದೆಲ್ಲ ಅನುಭವಿಸಿದ್ರು. ಈಗ ತಕ್ಕ ಮಟ್ಟಿಗೆ ಗುರುಬಲ ಇರೋದ್ರಿಂದ ಚೇತರಿಸ್ಕೊತಾ ಇದ್ದಾರೆ. ಈಗ ಚೇಂಜ್ ಏನಾಗ್ತಾ ಇದೆ? ಶನಿಯಿಂದ ಸಾಡೆ ಬಿಡುಗಡೆ ಆಗ್ತಾ ಇದೆ. 3ನೇ ಮನೆ ಶನಿ ಹೋಯ್ತು. ಸೊ ಶನಿಯಿಂದ ಯಾವ್ಯಾವ ರೀತಿ ಲಾಭ? ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದೃಷ್ಟ ಚೆನ್ನಾಗುತ್ತೆ, ಓಡಾಟ ಚೆನ್ನಾಗುತ್ತೆ, ನಿಮಗೆ ಗೇನ್ ಅಂದ್ರೆ ಲಾಭಗಳು ಹೆಚ್ಚಾಗುತ್ತೆ ಶನಿಯಿಂದ. ಸೊ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. 3ನೇ ಮನೆಯಲ್ಲಿ ಶನಿ ಅತ್ಯುತ್ತಮ ರಿಸಲ್ಟ್ ಕೊಡ್ತಾನೆ. ಈಗ ನಮ್ಗೇನಾಗ್ತಿದೆ, 3ನೇ ಮನೆ ರಾಹು ಇದ್ದ ಅವನು ಕೂಡ ಈಗ ಒಂದು ವರ್ಷದಿಂದ ನಿಮ್ಗೆ ಲಾಭದಾಯಕವಾಗಿ ಇದ್ದ ಅವನು 2ನೇ ಮನೆಗೆ ಬರ್ತಾನೆ. 2ನೇ ಮನೆಗೆ ಬಂದ್ರೆ ನಂಬರ್ 1 ಹಣಕಾಸು ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಉಳಿಸೋದು ಕಷ್ಟ. ಸೊ ಮಕರ ರಾಶಿಯವರು ನ್ಯಾಚುರಲಿ ಸೇವಿಂಗ್ಸ್ ಚೆನ್ನಾಗಿ ಮಾಡ್ತಾರೆ. ಬಟ್ ಈಗ ಅವ್ರು 1 ವರ್ಷ ಸೇವಿಂಗ್ ಬಗ್ಗೆ ಗಮನ ಹೆಚ್ಚಾಗಿ ಕೊಡಬೇಕಾಗುತ್ತೆ. 2ನೇ ಮನೆ ರಾಹು, 2ನೇ ಮನೆಯಲ್ಲಿ ಯಾವ ರಾಹು ಇರ್ತಾನೋ ಮಾತ ಹುಷಾರಾಗಿರ್ಬೇಕು. ಬೇಡದಿರೋ ಮಾತಾಡಿ ಸಿಗಾಕೊಂಡು ಬೈಸ್ಕೊಳೋ ಚಾನ್ಸಸ್ ಹೆಚ್ಚಾಗುತ್ತೆ. ಹಾಗಾಗಿ 2ನೇ ಮನೆ ರಾಹು ಇದ್ದಾಗ ಮಾತಿನ ಮೇಲೆ ಗಮನ ಇರಬೇಕಾಗುತ್ತೆ. ಇವಾಗ ಗುರು ನಿಮ್ಗೆ 6ನೇ ಮನೆಗೆ ಹೋಗ್ತಾನೆ ಮೇ 15ರಿಂದ. ಯಾವಾಗ ಗುರು ನಿಮ್ಗೆ ಕರ್ಮಸ್ಥಾನ ಅಂದ್ರೆ ಋಣ, ಅದು 6ನೇ ಮನೆ, ಅಲ್ಲಿಗೆ ಹೋಗ್ತಾನೋ ಗುರು. ಇಲ್ಲಿ ಕೆಲಸ ಕಾರ್ಯಗಳಿಗೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟರು, ಆರೋಗ್ಯದಲ್ಲಿ ದೃಷ್ಟಿಯಿಂದ ಸ್ವಲ್ಪ ಹಿನ್ನಡೆ ಆಗುತ್ತೆ. ಆರೋಗ್ಯದ ಮೇಲೆ ಗಮನ ವಹಿಸಬೇಕು. ಈಗ ಶನಿ ದೃಷ್ಟಿ ನೋಡಿ, ಶನಿ 12ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ, 10ನೇ ದೃಷ್ಟಿ. ಹಾಗಾಗಿ ವ್ಯಯಗಳೆಲ್ಲ ಕಮ್ಮಿ ಮಾಡ್ತಾನೆ ಶನಿ. ಗುರು 12ನೇ ಮನೆ ಮೇಲೆ ದೃಷ್ಟಿ ಹಾಕಿದ್ರೆ ಅವಾಗ ವ್ಯಯ ಜಾಸ್ತಿ ಮಾಡ್ತಾನೆ ಗುರು. ಈ ವ್ಯಯ ಯಾವ ತರ? ನನ್ನ ಪ್ರಕಾರ ಸ್ವಲ್ಪ ಧರ್ಮ ಕ್ಷೇತ್ರಗಳು ಹೋಗಿ ಖರ್ಚೆ ಆಗ್ಬೋದು, ಅಥವಾ ದಾನ ಧರ್ಮ ಮಾಡಿ ಖರ್ಚೆ ಮಾಡ್ಬೋದು 12ನೇ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ. ಸೊ ಪಾಸಿಟಿವ್ ಆಗಿ ನೀವು ಅದನ್ನ ಖರ್ಚಿನ ಎಕ್ಸ್ಪೆಂಡಿಚರ್ನ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, 7, 8 ಭಾಗ್ಯ ಸ್ಥಾನದಲ್ಲಿ ಕೇತುಗಳಿಂದ ಬಿಡುಗಡೆ ಬಂತು. ಬಟ್ ಅಷ್ಟೊಂದಲ್ಲೂ ಕೂಡ ಕೇತು ಒಳ್ಳೆ ರಿಸಲ್ಟ್ ಕೊಡಲ್ಲ. 8ನೇ ಮನೆ ಕೇತು ಬಂದಾಗ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಬೇಕು. ಸಣ್ಣ ಪುಟ್ಟ ಏಟು ಬೀಳುವಂತ ಚಾನ್ಸಸ್ ಇರುತ್ತೆ ಮಕರ ರಾಶಿಯವರಿಗೆ. ಮತ್ತೆ ಕೇತು ಏನ್ ಮಾಡ್ತಾನೆ? 2ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾನೆ. ಕೇತು 2ನೇ ಮನೆ ಮೇಲೆ ದೃಷ್ಟಿ ಹಾಕದೆ ಯಾವ ನೆಗೆಟಿವ್ ಏನಾಗುತ್ತೆ? ಫ್ಯಾಮಿಲಿ ಯಾರ ಆರೋಗ್ಯದಲ್ಲಿ ತೊಂದರೆಗೀಡಾಗಿ ಅದಕ್ಕೆ ಖರ್ಚು. ಸೊ ನೀವು ಸೇವಿಂಗ್ ಮಾಡೋದು ಲಾಭದಾಯಕವಾಗಿರುತ್ತೆ. ಈಗ ಮಕರ ರಾಶಿಯವರು ನೋಡಿ, ಶನಿ ಮತ್ತೆ ಸಪ್ತಮ ಕನ್ಯಾ ರಾಶಿ ಮೇಲೆ ದೃಷ್ಟಿ ಬೀಳುತ್ತೆ. ಮಕರ ರಾಶಿಗೆ ಭಾಗ್ಯಸ್ಥಾನ ಆಯ್ತು, ತಂದೆಯ ಆರೋಗ್ಯದ ಮೇಲೆ ಗಮನ ವಹಿಸಬೇಕು. ಮತ್ತೆ ಮಕರ ರಾಶಿಯವರಿಗೆ ಮಾರ್ಚ್, ಜೂನ್ ಮತ್ತೆ ನವೆಂಬರ್, ಮಾರ್ಚ್, ಜೂನ್, ನವೆಂಬರ್ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಆಗೋದಾಗ್ಲಿ, ಅಭಿವೃದ್ಧಿ ಆಗೋದಾಗ್ಲಿ, ಅವ್ರು ಅನ್ಕೊಂಡಿರೋ ಕೆಲಸಗಳು ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಈಗ ರೆಮಿಡಿ ನೋಡಿದ್ರೆ ನಮಗೆ ರಾಹು ಕೇತು ಇದೆರಡಕ್ಕೂ ರೆಮಿಡಿ ಬೇಕು. ಮತ್ತೆ ಗುರುವು ಬೇಕಾಗುತ್ತೆ 6ನೇ ಮನೆಗೆ ಹೋಗೋದ್ರಿಂದ. ರಾಹು ಕೇತುಗಳಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಘಾಟಿ ಸುಬ್ರಹ್ಮಣ್ಯಗೆ ವಿಸಿಟ್ ಮಾಡಿ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡಿ, ಆ ಧರ್ಮ ಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ. ಇಲ್ಲ ಕಾಡಾಸ್ತಿಲಾದ್ರೂ ಹೋಗ್ಬೋದು ನೀವು. ನೆಕ್ಸ್ಟ್ ಗುರುಶಾಂತಿ. ಗುರುಗೆ ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಶಿವನ್ಗೆ ಜಲಾಭಿಷೇಕ ಅಥವಾ ರುದ್ರಾಭಿಷೇಕ ಮಾಡೋದ್ರಿಂದ ಗುರು ಶಾಂತಿ ಮಾಡಬಹುದು. ನಿಮ್ಗೆ ಓವರ್ ಆಗಿ 7.5 ಬಿಡುಗಡೆ ಆಗ್ತಿರೋದ್ರಿಂದ ನಿಮ್ಗೆ ಮೆಜಾರಿಟಿ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ.